ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಕ್ವಿಸ್ ಟೈಮ್ ಚಾನಲ್. ಫ್ರೆಂಡ್ಸ್, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ವಿಡಿಯೋವನ್ನು ಲೈಕ್ ಮಾಡಿ. ನಿಮಗೆ ಎಷ್ಟು ಕ್ವಶನ್ಗೆ ಆನ್ಸರ್ ಗೊತ್ತು ಕೆಳಗಡೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ಮೊದಲನೆಯ ಪ್ರಶ್ನೆ ಹೀಗಿದೆ: 369 ಅಡಿ ಎತ್ತರದ ವಿಶ್ವಸ್ವರೂಪಂ ಶಿವನ ಪ್ರತಿಮೆ ಯಾವ ರಾಜ್ಯದಲ್ಲಿದೆ? ಆಪ್ಷನ್ ಎ ರಾಜಸ್ಥಾನ, ಆಪ್ಷನ್ ಬಿ ಕರ್ನಾಟಕ, ಆಪ್ಷನ್ ಸಿ ತಮಿಳುನಾಡು, ಆಪ್ಷನ್ ಡಿ ಗುಜರಾತ್. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ರಾಜಸ್ಥಾನ. ಹೌದು ವೀಕ್ಷಕರೇ, ನಾಥಾರ್ವಾಡ್ ಸಿಟಿ, ರಾಜಸ್ಥಾನ್ ಡಿಸ್ಟಿಕ್, ರಾಜಸ್ಥಾನದಲ್ಲಿ ಈ ಒಂದು ಶಿವನ ದೇವಸ್ಥಾನವನ್ನು ನಾವು ನೋಡಬಹುದು. ಎರಡನೆಯ ಪ್ರಶ್ನೆ ಹೀಗಿದೆ: ಮೀನು ಮತ್ತು ಮಾಂಸವನ್ನು ಜಾಸ್ತಿ ತಿನ್ನುವುದರಿಂದ ಯಾವ ಸಮಸ್ಯೆ ಬರುತ್ತದೆ? ಆಪ್ಷನ್ ಎ ಅತಿಮರವು, ಆಪ್ಷನ್ ಬಿ ಕೀಲು ನೋವು, ಆಪ್ಷನ್ ಸಿ ಆಸ್ತಮಾ, ಆಪ್ಷನ್ ಡಿ ದಪ್ಪ ಆಗುತ್ತಾರೆ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಕೀಲು ನೋವು. ಹೌದು ವೀಕ್ಷಕರೇ, ಮೀನು ಮತ್ತು ಮಾಂಸಾಹಾರಗಳನ್ನು ಜಾಸ್ತಿ ಸೇವನೆ ಮಾಡುವವರಿಗೆ ಅತಿ ಹೆಚ್ಚು ಕೀಲು ನೋವಿನ ಸಮಸ್ಯೆ ಕಾಡುತ್ತದೆ. ಮೂರನೆಯ ಪ್ರಶ್ನೆ ಹೀಗಿದೆ: ಕೂದಲು ಉದುರುವಿಕೆಗೆ ಯಾವ ಎಣ್ಣೆಯನ್ನು ಹಚ್ಚಬಹುದು? ಆಪ್ಷನ್ ಎ ತೆಂಗಿನ ಎಣ್ಣೆ, ಆಪ್ಷನ್ ಬಿ ಹರಳೆಣ್ಣೆ, ಆಪ್ಷನ್ ಸಿ ಬಿಳಿ ಎಳ್ಳು ಎಣ್ಣೆ, ಆಪ್ಷನ್ ಡಿ ಸಾಸಿವೆ ಎಣ್ಣೆ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಬಿಳಿ ಎಳ್ಳು. ಹೌದು ಸ್ನೇಹಿತರೆ, ಬಿಳಿ ಎಳ್ಳಿನ ಎಣ್ಣೆಯನ್ನು ಕೂದಲು ಉದುರಿಕೆ ಇರುವ ಸಮಸ್ಯೆ ಇರುವ ಹಚ್ಚುತ್ತಾ ಬಂದರೆ ಕೂದಲು ಉದುರಿಕೆಯನ್ನು ನಿವಾರಿಸಬಹುದು. ನಾಲ್ಕನೆಯ ಪ್ರಶ್ನೆ ಹೀಗಿದೆ: ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವ ಹಣ್ಣು ಯಾವುದು? ಆಪ್ಷನ್ ಎ ಕಿವಿ ಹಣ್ಣು, ಆಪ್ಷನ್ ಬಿ ಸೀಬೆ ಹಣ್ಣು, ಆಪ್ಷನ್ ಸಿ ಆ್ಯಪಲ್, ಆಪ್ಷನ್ ಡಿ ಮಾವು ಹಣ್ಣು. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಸೀಬೆಹಣ್ಣು. ಹೌದು ವೀಕ್ಷಕರ, ಇತ್ತೀಚಿನ ಅಧ್ಯಯನದ ಪ್ರಕಾರ ಆಪಲ್ಗಿಂತಲೂ ಹೆಚ್ಚು ರೋಗ ನಿರೋಧಕ ಶಕ್ತಿಯನ್ನು ಈ ಸೀಬೆಹಣ್ಣು ಹೊಂದಿದೆ ಎಂದು ದೃಢಪಟ್ಟಿದೆ. ಐದನೆಯ ಪ್ರಶ್ನೆ ಹೀಗಿದೆ: ಲೈಂಗಿಕ ಸಮಸ್ಯೆ ಮತ್ತು ಮಹಿಳೆ ಪುರುಷರಲ್ಲಿ ಬಂಜತನವನ್ನು ನಿವಾರಿಸುವ ಮಸಾಲ ಪದಾರ್ಥ ಯಾವುದು? ಆಪ್ಷನ್ ಎ ಲವಂಗ, ಆಪ್ಷನ್ ಬಿ ಏಲಕ್ಕಿ, ಆಪ್ಷನ್ ಸಿ ಸೋಂಪು, ಆಪ್ಷನ್ ಡಿ ದಾಲ್ಚಿನ್ನಿ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಸೋಂಪು. ವೀಕ್ಷಕರೇ, ಸೋಂಪಿನಲ್ಲಿ ಮೆಗ್ನೇಸಿಯಸ್, ಸುತ್ತು, ಕಬ್ಬಿಣ ಮತ್ತು ತಾಮ್ರದಂಥ ಅಂಶಗಳಿದ್ದು ಇದು ಮಹಿಳೆಯರ ಹಾರ್ಮೋನ್ ಇನ್ಬ್ಯಾಲೆನ್ಸನ್ನು ಸರಿ ಮಾಡುತ್ತದೆ ಮತ್ತು ಪುರುಷರ ವೀರ್ಯಾಣು ವೃದ್ಧಿಯಲ್ಲಿ ಅತಿ ಹೆಚ್ಚು ಮಹತ್ವದ ಪಾತ್ರವನ್ನು ವಹಿಸುತ್ತದೆ ಮತ್ತು ಪುರುಷರಲ್ಲಿ ಅತಿ ಹೆಚ್ಚು ಬಂಜೆತನ ಸಮಸ್ಯೆ ಕಾಡುತ್ತಿರುತ್ತದೆ. ಹಾಗಾಗಿ ಪುರುಷರು ಅತಿ ಹೆಚ್ಚು ಸೋಂಪನ್ನು ಸೇವನೆ ಮಾಡುವುದರಿಂದ ಬಂಜೆತನವನ್ನು ನಿವಾರಿಸಿಕೊಳ್ಳಬಹುದು. ಸೋಂಪನ್ನು ಊಟದಲ್ಲಿಯೂ ಸಹ ಸೇವಿಸಬಹುದು ಮತ್ತು ಹಾಗೆಯೂ ಕೂಡ ದಿನಕ್ಕೊಂದು ಚಮಚ ಸೇವಿಸುತ್ತಾ ಬಂದರೆ ಪುರುಷ ಮತ್ತು ಮಹಿಳೆಯಲ್ಲಿರುವ ಬಂಜೆತನವನ್ನು ಕೂಡ ನಾವು ನಿವಾರಿಸಬಹುದು. ವೀಕ್ಷಕರೇ, ಇದೇ ರೀತಿ ಒಂದು ಕ್ವಿಜ್ ವಿಡಿಯೋಗಳಿಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ವಿಡಿಯೋವನ್ನು ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು ಫ್ರೆಂಡ್ಸ್.